ಸೊ ಫೈನಲಿ ಭೀಮಾ ಟ್ರೇಲರ್ ರಿಲೀಸ್ ಆಗಿದೆ. ಅದರಲ್ಲಿರೋ ಮೈಕ್ರೋ ಡೀಟೇಲ್ಸ್ ಕಡೆ ಒಂದು ಕಣ್ಣು ಹಾಕ್ಬಿಡೋಣ ಬನ್ನಿ. ನೀವು ಈ ಶಾರ್ಟ್ನ ನೋಡಿದರೆ ಆ ಬಾಯ್ಸ್ ಹಿಂದೆ ಬಾಬ್ ಮಾರ್ಲಿ ಡ್ರಾಯಿಂಗ್ ಇದೆ. ಇವರು ಕಾಲೇಜ್ ಸ್ಟೂಡೆಂಟ್ಸ್ ಆರ್ ಹಾಸ್ಟೆಲ್ ಸ್ಟೂಡೆಂಟ್ ಇರ್ಬೋದು ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಬಾಬ್ ಮಾರ್ಲಿ ಒಬ್ಬ ಫೇಮಸ್ ಸಿಂಗರ್. ಅವನು ಡ್ರಗ್ಸ್ ಕನ್ಸಪ್ಷನ್ನ ಸಪೋರ್ಟ್ ಮಾಡಿದ್ದಾನೆ. ಅದರಿಂದ ಅವ್ನ ಸಾಂಗ್ಸಿಂದ ಫ್ಯಾನ್ ಆಗಿ ಯೂತ್ ಅವನಿಂದ ಇನ್ಸ್ಪೈರ್ ಆಗಿರ್ಬೋದು. ಈ ಶಾರ್ಟಲ್ಲಿ ವುಮೆನ್ ಪಿಸಿಗಳು ಒಬ್ಬನ ಸರಿಯಾಗಿ ರೂಪ್ತವ್ರೆ. ಯಾಕಿರ್ಬೋದು? ಮೋಸ್ಟ್ಲಿ ವುಮೆನ್ ರಿಲೇಟೆಡ್ ಕ್ರೈಮ್ ಏನಾದರೂ ಅವ್ನು ಮಾಡಿರ್ಬೋದಾ? ಆ್ಯಂಡ್ ನಾವು ಈ ಟ್ರೇಲರಲ್ಲಿ ಮೇನಾಗಿ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡಲೇಬೇಕು. ಚರಣ್ ರಾಜ್ ಅಡ್ಬಿದ್ದ ಗುರು ನಿಂಗೆ. ದುನಿಯಾ ವಿಜಯ್ ಅವ್ರನ್ನ ಆ್ಯಕ್ಟ್ರಾಗಿ ನೋಡಿದ್ದೀವಿ. ಆ್ಯಂಡ್ ಇವಾಗ ಅವ್ರನ್ನ ಡೈರೆಕ್ಟ್ರಾಗಿ ನೋಡಿದರೆ ಸಲಗ ಕೂಡ ರಿಯಲ್ ಇವೆಂಟ್ಸ್ ಬೇಸ್ಡ್ ಸಬ್ಜೆಕ್ಟ್ ಮೇಲೆ ಬಂದಿದ್ದ ಸಿನಿಮಾ. ಆ್ಯಂಡ್ ಅದರಲ್ಲಿ ಕರಪ್ಟ್ ಸಿಸ್ಟಮ್ ಹೇಗೆ ಅಂಡರ್ವರ್ಲ್ಡ್ನ ಆಳುತ್ತೆ ಅನ್ನೋದ್ರ ಬಗ್ಗೆ ಹೇಳಿದರು. ಈಗ ಭೀಮದಲ್ಲಿ ಅಂಡರ್ವರ್ಲ್ಡ್ ಬಾಸ್ಗಳು ಯೂತ್ಸ್ನ ಹೇಗೆ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ, ಲೈಕ್ ಡ್ರಗ್ಸ್, ಡ್ರಿಂಕ್ಸ್, ಸ್ಮೋಕಿಂಗ್, ಅದ್ರ ಬಗ್ಗೆ ಹೇಳಿದರೆ ಅನಿಸುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಪೊಲೀಸ್ ಮತ್ತು ಈ ಗ್ಯಾಂಗ್ಸ್ಗೆ ಹೇಗೆ ಟಗ್ ಆಫ್ ವಾರ್ ಇರುತ್ತೆ ಅಂತ, ಮತ್ತು ದುನಿಯಾ ವಿಜಯ್ ಅವರ ರೋಲ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಎಕ್ಸೈಟ್ ಆಗಿದ್ದೀನಿ. ನೀವು ಈ ಸಿನಿಮಾದಲ್ಲಿ ಪ್ರೆಸೆಂಟ್ ಎಲ್ಲ ವರ್ಸಟೈಲ್ ಆ್ಯಕ್ಟರ್ಸ್ನ ನೋಡ್ಬೋದು. ಅಚ್ಯುತ್ ಕುಮಾರ್, ಗೋಪಾಲ್ ದೇಶಪಾಂಡೆ, ರಮೇಶ್ ಇಂದ್ರ, ರಂಗಾಯಣ ರಘು. ನೀವು ಗಮನಿಸಿದರೆ ಕಾಲೇಜ್ ಹುಡುಗರು ಹಾಸ್ಟೆಲ್ ಹುಡುಗರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಅನಿಸುತ್ತೆ. ಆ್ಯಂಡ್ ಅದನ್ನು ಭೀಮಾ ಅಪೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ವಿಲನ್ ಆಗಿ ಡ್ರ್ಯಾಗನ್ ಮಂಜು ಮತ್ತು ಅವನ ಗ್ಯಾಂಗ್ನ ಕೌರವ ಅಂತ ಸಿಂಬಲೈಸ್ ಮಾಡಿದ್ದಾರೆ. ನಿಮಗೆ ಟ್ರೈಲರ್ ಹೇಗೆ ಅನಿಸ್ತು ಅಂತ ಕೆಳಗೆ ಕಮೆಂಟ್ಸಲ್ಲಿ ತಿಳಿಸಿ.